ದಿನದಿಂದ ದಿನಕ್ಕೆ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಡಿ ಗ್ಯಾಂಗ್ ಕ್ರೌರ್ಯದ ದರ್ಶನವಾಗ್ತಿದೆ. ಈಗ ಕಾಮಾಕ್ಷಿಪಾಳ್ಯದ ರಾಜಕಾಲುವೆ ಬಳಿ ಸ್ವಾಮಿ ಮೃತದೇಹ ಬಿಸಾಡಿ ಹೋಗ್ತಿದ್ದ ಆರೋಪಿಗಳ ಫೋಟೋಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ಮೃತದೇಹ ಬಿಸಾಡಿದ ಬಳಿಕ ಒಬ್ಬೊಬ್ಬರಾಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಪರಾರಿಯಾದ ಫೋಟೋಗಳು ಸಿಕ್ಕಿವೆ. ಅಲ್ಲಿಂದ ಮೇನ್ ರೋಡ್ಗೆ ಒಬ್ಬೊಬ್ಬರಾಗಿಯೇ ಬಂದಿದ್ದ ಮೂವರು ಬಳಿಕ ಆಟೋದಲ್ಲಿ ನಾಯಡ್ನಳ್ಳಿಗೆ ತೆರಳಿದ್ರು. ಚಾರ್ಜ್ ಶೀಟ್ ಬೆನ್ನಲ್ಲೇ ಡಿ ಗ್ಯಾಂಗ್ನ ಒಂದೊಂದೇ ಸತ್ಯಗಳು ಬಹಿರಂಗವಾಗ್ತಿವೆ. 2 ಲಾರಿಗಳಿಗೆ ಸ್ವಾಮಿಯ ತಲೆ ಚೆಚ್ಚಿ ಹತ್ಯೆ ಮಾಡಿದ್ರು ಅನ್ನೋ ರಹಸ್ಯ ರಿವೀಲ್ ಆಗಿದೆ. ಕುರಿಯಂತೆ ಎಳೆದಾಡಿ ಎತ್ತೆತ್ತಿ ಹೋಗಿದ್ದು ಅಟ್ಟಹಾಸ ಮೆರೆದಿದ್ರು. ಲಾರಿಗಳಿಗೆ ಸ್ವಾಮಿಯ ತಲೆ ಚೆಚ್ಚಿದ ನಟ ದರ್ಶನ್ ಅನ್ನೋದು ಗೊತ್ತಾಗಿದೆ. ಗುದ್ದಿದ ರಭಸಕ್ಕೆ ರೇಣುಕಾಸ್ವಾಮಿ ರಕ್ತ ಚಿಮ್ಮಿತ್ತು. ಶೆಡ್ನಲ್ಲಿದ್ದ ಲಾರಿಗಳ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿವೆ. ಕೆದಕ್ಕಿದಷ್ಟು ಬಯಲಾಗ್ತಿವೆ ದರ್ಶನ್ ಅಂಡ್ ಗ್ಯಾಂಗ್ನ ಅಟ್ಟಹಾಸ. ಶೆಡ್ನಲ್ಲಿ ಬೇಡ ಬೇಡ ಅಂದ್ರು ರೇಣುಕಾಸ್ವಾಮಿಗೆ ಚಿಕನ್ ಬಿರಿಯಾನಿ ತಿನ್ನಿಸಿದ್ರಂತೆ. ನಾವು ಜಂಗಮರು, ನಾನು ನಾನ್ ವೆಜ್ನ ತಿನ್ನೋದಿಲ್ಲ ಅಂದ್ರೂ ಕೂಡ ಸ್ವಾಮಿಗೆ ಬಿರಿಯಾನಿ ತಿನ್ನಿಸಿದ್ರಂತೆ ದರ್ಶನ್. ಈ ವೇಳೆ ರೇಣುಕಾಸ್ವಾಮಿ ಬಾಯಲ್ಲಿದ್ದ ಬಿರಿಯಾನಿಯನ್ನ ಉಗಿದಿದ್ದು ಊಟಕ್ಕೆ ಬೆಲೆ ಕೊಡೋ ಅಂತ ದರ್ಶನ್ ಬೈದು ಮತ್ತೆ ಹೊಡೆದಿದ್ರಂತೆ. ಹತ್ಯೆಗೂ ಮುನ್ನ ಪವಿತ್ರ ಗೌಡ ಜೊತೆ ರೇಣುಕಾಸ್ವಾಮಿ ಚಾಟಿಂಗ್ ಮಾಡಿದ್ದ. ಸದ್ಯ ಈ ಚಾಟಿಂಗ್ ಈಗ ತನಿಖೆಯಲ್ಲಿ ಬಯಲಾಗಿದೆ. ಮೊದಲು ಪವಿತ್ರ ಗೌಡ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡಿದಾಳೆ. ಬಳಿಕ ಆತ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಗಮನಿಸಿ ಮೆಸೇಜ್ನ ಸ್ಟಾಪ್ ಮಾಡಿದಾಳೆ. ನಂತರ ಪವನ್ಗೆ ತನ್ನ ಹೆಸರಿನಲ್ಲಿ ರೇಣುಕಾಸ್ವಾಮಿಗೆ ಚಾಟ್ ಮಾಡಿ ಅಡ್ರೆಸ್ ತೆಗೆದುಕೊಳ್ಳುವಂತೆ ಸೂಚಿಸಿದ್ಲು. ಅದರಂತೆ ಪವನ್ ಕೂಡ ಪವಿತ್ರಾಳಂತೆ ಚಾಟ್ ಮಾಡಿ ಅಡ್ರೆಸ್ ಪಡೆದುಕೊಂಡಿದ್ದಾನೆ. ಸದ್ಯ ಪವಿತ್ರ ಹೆಸರಿನಲ್ಲಿ ಪವನ್ ಮಾಡಿದ ಸೀಕ್ರೆಟ್ ಚಾಟಿಂಗ್ ಈಗ ರಿವೀಲ್ ಆಗಿದೆ. ಇನ್ನು ದರ್ಶನ್ ಬಳಸುತ್ತಿದ್ದ ಐಫೋನ್ 15 ಪ್ರೋನಲ್ಲಿ ಮಾಹಿತಿಯನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ದರ್ಶನ್ ಮೊಬೈಲ್ನಲ್ಲಿ ಪವಿತ್ರ ಹೆಸರನ್ನ 3 ಹೆಸರಲ್ಲಿ ಸೇವ್ ಮಾಡಿದ್ದು ವಿನಯ್, ಪವಿತ್ರ, ನಾಗರಾಜ್ ಜೊತೆ ಚಾಟಿಂಗ್ ಮಾಡಿದ್ದಾರೆ. ಅಲ್ಲದೆ ಜೂನ್ 8 ಮತ್ತು 11ರಂದು ಪ್ರದೋಷ್ಗೆ 10 ಬಾರಿ ವಾಟ್ಸ್ಆಪ್ ಕಾಲ್ ಮಾಡಿ ಹತ್ಯೆ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಕೊಲೆ ಮುಚ್ಚಿ ಹಾಕಲು ದರ್ಶನ್ ಮೊಬೈಲ್ನಲ್ಲಿದ್ದ ಮೆಸೇಜ್ ಡಿಲೀಟ್ ಮಾಡಿದ್ದಾರೆ ಎಂಬ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಈಗ ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಿಕ್ಕಿಬಿದ್ದಿದೆ ರೋಚಕ. ಶೆಡ್ನಲ್ಲಿ ಕೊಲೆಯಾಗಿದ್ದ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಹಾಗೂ ಪವಿತ್ರಾಳನ್ನ ಬಚಾವ್ ಮಾಡಲು ಪ್ರದೂಷ್ ಹಾಗೂ ವಿನಯ್ ಮಾಸ್ಟರ್ ಐಡಿಯಾವೊಂದನ್ನ ಮಾಡಿದ್ರು. ಅದಕ್ಕಾಗಿ ರಾಘವೇಂದ್ರನನ್ನ ಬಲಿಪಶು ಮಾಡಲು ಹೊಸ ತಂತ್ರವನ್ನ ಹಿಡಿದಿದ್ರು. ಅದಕ್ಕಾಗಿ ಹಣದ ಆಮಿಷ ಒಡ್ಡು ರಾಘವೇಂದ್ರ ಕೇಶವಮೂರ್ತಿಯನ್ನ ಪೊಲೀಸರಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು. ಹೀಗಾಗಿ ರಾಘವೇಂದ್ರ ಕೇಶವಮೂರ್ತಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಗೆ ಸರೆಂಡರ್ ಆಗಿದ್ರು. ವಿಚಾರಣೆ ವೇಳೆ ರೌಡಿ ಶೀಟರ್ ಮರ್ಡರ್ ಅಂತ ಆರೋಪಿಗಳು ಹೇಳಿದ್ರು. ಆದರೆ ರಾಘವೇಂದ್ರ ಹೇಳಿಕೆಯಿಂದ ಅನುಮಾನಗೊಂಡ ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ರಾಘವೇಂದ್ರನನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದಾರೆ. ಬಳಿಕ ದರ್ಶನ್ ಮೈಸೂರಿನಲ್ಲಿದ್ದ ಮಾಹಿತಿ ತಿಳಿದ ಪೊಲೀಸರು ಯಾವುದೇ ಕ್ಲೂ ಕೊಡದೆ ದರ್ಶನನ್ನ ಅರೆಸ್ಟ್ ಮಾಡಿದರು. ಜೈಲಿನಲ್ಲಿದ್ದ ದರ್ಶನ್ ಫೋಟೋ ಉದ್ದೇಶಪೂರ್ವಕವಾಗಿಯೇ ರಿಲೀಸ್ ಮಾಡಲಾಗಿದೆ. ಖುದ್ದು ರಾಜ್ಯ ಸರ್ಕಾರವೇ ಈ ಕೆಲಸ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ. ಮುಡಾ ಮತ್ತು ವಾಲ್ಮೀಕಿ ಹಗರಣ ಬಂದ ನಂತರ ಅವುಗಳ ಬಗ್ಗೆ ಚರ್ಚೆ ಜೋರಾಯಿತು. ಈ ಚರ್ಚೆ ಡೈವರ್ಟ್ ಮಾಡಲು ಮತ್ತೆ ದರ್ಶನ್ ಪ್ರಕರಣವನ್ನ ಎಳೆತರಲಾಗಿದೆ. ಷಡ್ಯಂತ್ರ ಮನೋಭಾವದಿಂದ ಹೀಗೆ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.